ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಆರಂಭ ಆಗಲಿದೆ. ಒಂದು ದಿನದ ಬ್ರೇಕ್ನ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಇವತ್ತು ಪಾಯಿಂಟ್ 11 ಮತ್ತು 12 ಇಲ್ಲಿ ಶೋಧ ಕಾರ್ಯವನ್ನು ಮಾಡೋದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಯಿಂಟ್ 11, 12ರತ್ತ ದೂರುದಾರನನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ. ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ತಂಡ ಹೊರಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ 11, 12ರ ಶೋಧ ಆರಂಭ ಆಗುತ್ತೆ. ಇವತ್ತು ಸ್ವಲ್ಪ ಮುಂಚಿತವಾಗಿ ಶುರು ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು, ಬಟ್ ಎಂದಿನಂತೆ ಸಮಯ 11 ಕಾಲ ಆಗ್ತಾ ಬಂತು. ಇನ್ನೇನು 11ವರೆಗೆ ಶುರು ಮಾಡ್ತಾರೆ ಅಂತ ಕಾಣುತ್ತೆ. ಇವತ್ತು 11, 12, 13 ಈ ಪಾಯಿಂಟ್ಗಳನ್ನು ಶೋಧ ಮಾಡಬೇಕಾಗತ್ತೆ. 11 ಮತ್ತು 12ರಲ್ಲಿ ಈ ಕಳೆಬರ ಅಸ್ಥಿಪಂಜರ ಸಿಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಯಾಕಂದರೆ ಆ ದೂರುದಾರ ಹೇಳಿದ್ದು ಆ ರೀತಿಯಾಗಿತ್ತು. ನಾನು ಇಲ್ಲಂತೂ ಶವವನ್ನು ಹೂಳಿದ್ದೀನಿ, ಇಲ್ಲಿ ನೋಡಲೇಬೇಕು ಅನ್ನೋದನ್ನು ಆತ ಹೇಳಿದ್ದ. ಹಾಗೆ ನೋಡಿದ್ರೆ 8, 9, 10 ಇದ್ರ ಬಗ್ಗೆನೂ ಕೂಡ ಎಲ್ರಿಗೂ ನಿರೀಕ್ಷೆ ಇತ್ತು, ಬಟ್ ಅದೆಲ್ಲ ಸುಳ್ಳಾಗಿದೆ. ಈಗ ತಾನೇ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಕಾರ್ಯಾಚರಣೆ ಪ್ರಾರಂಭ ಆಗತ್ತೆ. ಸೊ ಇವತ್ತು ಮಧ್ಯಾಹ್ನದ ಒಳಗಡೆ ಏನಾದರೂ ಶೋಧ ಕಾರ್ಯ ಮುಗೀತು ಅಂದರೆ ಒಂದು ಗಂಟೆ ಒಳಗೇನೆ ಶೋಧ ಕಾರ್ಯ ಮುಗೀತು ಅಂದರೆ ಮತ್ತೆ ಆಮೇಲೆ ಸ್ಥಳ ಮಹಾಜರು ಮಾಡಿಸ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದರೆ ಆತ ಒಟ್ಟು ಮೊದಲಿಗೆ ಹೇಳಿದ್ದು 30 ಪ್ಲೇಸಸ್ನ, ಅದರಲ್ಲಿ 13 ಅಷ್ಟೇ ಗುರುತಿಸಿದ್ದಾರೆ. ಇನ್ನೂ ಬಾಕಿ ಇದೆಯಲ್ಲ, ಅದನ್ನೆಲ್ಲ ಗುರುತಿಸಬೇಕಾಗತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ನಂತರ ಸ್ಥಳ ಮಹಾಜರು ಮಾಡೋ ಕೆಲಸವನ್ನು ಏನಾದರೂ ಮಾಡಿಸ್ತಾರಾ ಅಥವಾ ಇವತ್ತಿಗೆ 3 ಗುಂಡಿಯನ್ನು ಅಗೆದು ಅದಾದಮೇಲೆ ಬಿಟ್ಬಿಡ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಇನ್ನೊಂದು ಆ್ಯಂಗಲಲ್ಲಿ ಇನ್ನೊಬ್ಬ ದೂರುದಾರನ ಆಗಮನ ಬೇರೆ ಆಗಿದೆ. ಹಾಗಾಗಿ ಅದರ ಕಾರ್ಯಾಚರಣೆ, ಅದರ ವಿಚಾರಣೆ ಕೂಡ ಮಾಡಬೇಕಾಗತ್ತೆ. ಟೋಟಲ್ ಆಗಿ ಇವತ್ತು ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಇದೆ. ಇಷ್ಟು ದಿನ ಏನು ಶೋಧ ಕಾರ್ಯ ನಡೀತಾ ಇತ್ತು, ಅಸ್ಥಿಪಂಜರ ಸಿಕ್ತು ಅಥವಾ ಸಿಕ್ಕಿಲ್ಲ, ಇದೆರಡೇ ಇತ್ತು. ಇವತ್ತು ಅಸ್ಥಿಪಂಜರ ಸಿಕ್ಕಿದ್ರೂ ಒಂದು ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಸಿಗದೆ ಹೋದ್ರೂ ಮತ್ತೊಂದು ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಬೇಗ ಮುಗಿದ್ರೂ ಒಂದು ರೀತಿ ಬೆಳವಣಿಗೆ ಆಗತ್ತೆ, ಬೇಗ ಮುಗಿದೇ ಹೋದ್ರೂ ಕೂಡ ಏನು ಬೆಳವಣಿಗೆ ಆಗದಿದ್ರೂ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ದಿನ ಕ್ಲೈಮ್ಯಾಕ್ಸ್ ಅಂತ ನಾವೇನು ಕರಿತಾ ಇದ್ದೀವಿ, ಇದು ಸಹಜವಾಗಿ ಕುತೂಹಲ ಕಾರಣವಾಗ್ತಾ ಇರೋದು. ಇವತ್ತು ಕಳೇಬರ ಸಿಗದೆ ಹೋದರೆ ಕಾರ್ಯಾಚರಣೆಯನ್ನು ಎಂಡ್ ಮಾಡಿಬಿಡ್ತಾರಾ, ಅಂತ್ಯ ಮಾಡಿಬಿಡ್ತಾರಾ? ನೇತ್ರಾವತಿ ಫೈಲ್ಸ್ ಪ್ರಕರಣಕ್ಕೆ ಇವತ್ತು ಮಹತ್ವದ ದಿನ. ಪಾಯಿಂಟ್ 11, 12, 13ರಲ್ಲಿ ಕಳೇಬರ ಸಿಗದೇ ಇದ್ರೆ ಮುಂದೇನು, ವಾಟ್ ನೆಕ್ಸ್ಟ್? ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕುತ್ತಾ ಎಸ್ಐಟಿ. ದೂರುದಾರನ ವಿಚಾರಣೆಗೆ ಒಳಪಡಿಸಿ ಮತ್ತೆ ಕಾರ್ಯಾಚರಣೆಯನ್ನು ನಡೆಸುತ್ತಾ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಮುಂದಿನ ನಿರ್ಧಾರವನ್ನು ಏನಾದರೂ ಕೈಗೊಳ್ಳಲಾಗತ್ತಾ? ಕೆಲವು ಖಾಸಗಿ ಜಾಗಗಳಲ್ಲೂ ಸಮಾಧಿಯನ್ನು ತೋರಿಸಿದ್ದಾನೆ ದೂರುದಾರ. ಇದರೊಂದಿಗೆ ಕಲ್ಲೇರಿಯಲ್ಲೂ ಕೂಡ ಶೋಧ ಕಾರ್ಯ ನಡೆಸುವಂಥ ಸಾಧ್ಯತೆ ಇದೆ. ಇತ್ತ ಮತ್ತೊಂದು ದೂರುದಾರನ ಎಂಟ್ರಿ ಕೂಡ ಆಗಿರೋದ್ರಿಂದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾಗಿ ಈ ಪ್ರಕರಣ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ, ತನಿಖೆಯನ್ನು ಚುರುಕುಪಡಿಸ್ಕೊಳ್ಬೇಕಾಗತ್ತೆ, ವಕೀಲರ ಬಳಿ ಮನವಿ ಮಾಡ್ಕೊಳ್ಬೇಕಾಗತ್ತೆ, ಚರ್ಚೆ ಮಾಡ್ಕೊಳ್ಬೇಕಾಗತ್ತೆ, ಕಾನೂನಾತ್ಮಕವಾಗಿ ಒಂದಷ್ಟು ಸಲಹೆಗಳನ್ನು ಎಸ್ಐಟಿ ಕೂಡ ಪಡ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಯಾವಾಗ ನಡೆಯುತ್ತೆ, ಯಾವಾಗ ಇತ್ಯರ್ಥ ಆಗುತ್ತೆ, ತಾರ್ಕಿಕವಾಗಿ ಒಂದು ಅಂತ್ಯ ಯಾವಾಗ ಕಾಣುತ್ತೆ, ಇದು ಪ್ರಶ್ನೆ. ಯಾಕಂದರೆ ಈ ಪ್ರಕರಣ ಹೈ ಪ್ರೊಫೈಲ್ ಪ್ರಕರಣ ಅಂತ ಕರೆಸ್ಕೊಳ್ತಾ ಇರೋದು, ಹಲ್ಚಲ್ ಎಬ್ಬಿಸಿರುವಂಥ ಪ್ರಕರಣ ಅಂತ ಕರೆಸ್ಕೊಳ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಒಂದು ಇತ್ಯರ್ಥಕ್ಕೆ ಬರೋದು ಕಷ್ಟ ಆಗತ್ತೆ. ಸೊ ತನಿಖೆ ಕಂಪ್ಲೀಟ್ ಆಗಬೇಕಾಗತ್ತೆ. ತನಿಖೆ ಕಂಪ್ಲೀಟ್ ಆಗಬೇಕು ಅಂತಂದರೆ ದೂರುದಾರ ಹೇಳುವ ಎಲ್ಲ ವಿಚಾರವನ್ನು ಪರಿಶೀಲಿಸಬೇಕಾಗತ್ತೆ, ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ, ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ, ಆ ಸಾಕ್ಷಿಗಳ ಬಗ್ಗೆ ತನಿಖೆ ಮಾಡಬೇಕಾಗತ್ತೆ. ಸಾಕಷ್ಟು ಕೆಲಸಗಳಿದೆ.